ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಏನಾರು ಒಂದು ಕಿತ್ಕೊಬಿಟ್ಟಿದ್ದಾನೆ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ತುಂಬ ದಿನ ಆಯಿತು ವಿಡಿಯೋ ಬಂದು ಚಾನಲಿಗೆ. ಇವತ್ತಿನ ತಮ್ಮನೇಲಿ ನೋಡೇ ಇರ್ತೀರ, ನಾವು ನಮ್ಮ ನೇಷನ್ ಬಿಲ್ಡರ್ಸ್ ಟೀಮ್ ಜೊತೆ ಆಶ್ರಮಕ್ಕೆ ಹೋಗ್ತಾಯಿದ್ದೀವಿ, ಅನಾಥಾಶ್ರಮಕ್ಕೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ. ಸೊ ಅವ್ರಿಗೆ ಹೆಲ್ಪ್ ಮಾಡೋಣ, ಫಂಡ್ಸ್ ಕೊಡೋಣ, ಆ ಥರ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಇವಾಗ ನಮ್ಮ ಓಲ್ಡ್ ಬ್ಲಾಕ್ ಹತ್ರ, ಅಂದರೆ ನಮ್ಮ ಸ್ಪಾಟ್ ಏನಿದೆ, ಇಲ್ಲಿ ರೈಡರ್ಸ್ಗಳು ಬರ್ತಾರೆ ಎಲ್ಲರೂ, ಅಲ್ಲಿಗೆ ಹೋಗೋಣ. ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಆಶ್ರಮಕ್ಕೆ ಹೋಗೋಣ. GT ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಸೊ ನೋಡೋಣ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಎಲ್ಲರಿಗೂ ಹೆಲ್ಪ್ ಮಾಡೋಣ. ಸೊ ಜ್ಞಾನಸಾಗರ ಸ್ಕೂಲ್ ಹತ್ರಕ್ಕೆ ಹೋಗೋಣ, ಎಲ್ಲರೂ ಅಲ್ಲೇ ಸಿಗ್ತಾರೆ. ತುಂಬ ಬಿಸಿಲು ಇದೆ, ಹೆವಿ ಬಿಸಿಲು ಇದೆ ಇವತ್ತು. ಎಲ್ಲರಿಗೂ ಹೆಲ್ಪ್ ಮಾಡೋಣ. ಇವತ್ತಿನ ದಿನ ಖುಷಿಯಾಗಿ ಏನಾರು ಒಂದು ದಾನ ಮಾಡಿ ಬರೋಣ. ಬಂದಿದ್ದೀವಿ ಆಡಿಟೋರಿಯಮಲ್ಲಿ, ಎಲ್ಲರೂ ಇರೋದು ರೈಡರ್ಗಳು ನೋಡ್ತಿರ್ಬೋದು. ಇನ್ನೊಂದು GT ಅಲ್ಲೇ ನಿಂತಿದೆ ಅಲ್ಲಿ. ಸೊ ಇದೇ ನಮ್ಮ ಆಡಿಟೋರಿಯಂ. ಸರ್ ಚೆನ್ನಾಗಿದ್ದೀರಾ? ಆಯಿತು ಸರ್, ನಿಮ್ದು ಆಯ್ತಪ್ಪ. ಚೆನ್ನಾಗಿದ್ದೀರಾ? ಸೊ ಗೈಸ್, ಎಲ್ಲರಿಗೂ ಟಿ ಶರ್ಟ್ ಹಾಕಾಗಿದೆ, ನಾನು ಹಾಕೊಂಡಿದ್ದೀನಿ. ಅಣ್ಣ ನೋಡಿ ಗೈಸ್, ಫುಲ್ ಹ್ಯಾಂಡ್ಸಮ್. 350 ಚೆನ್ನಾಗಿದೆ ಗುರು, ಕಲರ್ ಸಕ್ಕತ್ತಾಗಿದೆ ಗಾಡಿದು. ಸೊ ಶಾರ್ಟ್ ಕ್ಯಾನ್ ಎಕ್ಸಾಸ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಲುಕ್ಕೇ ಬೇರೆ ಬರ್ತಿದೆ. ಯಾಕಂದರೆ ಅಲ್ಲಿ ಗೈಸ್ ಎಲ್ಲ ಎಲ್ಲೋ ನಾಳೆ ಕೇಳಿಸ್ತಂತೆ ಗಾಡಿ, ಏನೊಂದು ಕಾನ್ಸೆಪ್ಟ್ ಆಯ್ತು. ಗಾಡಿ ಕೇಳಿದ್ವಿ, ವಿಡಿಯೋ ಮಾಡ್ಕೊಡೋದು. ನಾಳೆ ಕೇಳಿಸ್ಬೇಕಂತ ಗಾಡಿನ ಹೇಳಿ ಹೇಳ್ತೀವಿ. ಶರಣ್ ಅವರು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. 125 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. 30 ಕಮ್ಮಿ ಹೇಳಿದೆ ನಾನು. ಇಲ್ಲಿ 210. ಸೊ ಎಲ್ಲ ಸಪೋರ್ಟ್ ಮಾಡಿ. ನಾವು ಕೂಡ ನಮ್ಮ ಸ್ಟೋರಿಗೆ, ನಮ್ಮ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋತೀವಿ. ನಾವು ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ತೀವಿ. ಓಕೆ ಯಾವುದು ನನ್ನ ಹತ್ರ ಕ್ಲಿಪ್ ಇದೆ, ಅದನ್ನು ಈಗ ಹಾಕ್ತೀನಿ. ಆ ಕ್ಲಿಪ್ ನೋಡಿ, ಅದರಲ್ಲಿ ನಾವು ಗಾಡಿನ ವಿತೌಟ್ ಎಕ್ಸಾಸ್ಟ್ ಹೊಡೆದಿರೋದಿದೆ. ವಿದ್ಯಾರಣ್ಯ ಅವಕಾಶ ಬುದ್ಧಿ ವಿಕಲಚೇತನ ಮಕ್ಕಳ ವಸತಿ ಪಾಠಶಾಲಾ. ಸೊ ಇದೇ ಆಶ್ರಮ, ಕಾರೆರಡು. ಸೊ ಗೈಸ್ ನೋಡ್ತಿರ್ಬೋದು, ಮಕ್ಕಳೆಲ್ಲ ಊಟಕ್ಕೆ ಕೂಡ್ತಿದ್ದಾರೆ, ಹಾಯ್ ಅಂತಿದ್ದಾರೆ. ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಏನಾರೋ ಒಂದು ಕಿತ್ಕೊಬಿಟ್ಟಿದ್ದಾನೆ. ಏನಾಗಿದೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಖುಷಿಯಾಗಿದ್ದಾರೆ. ಅವ್ರಿಗೋಸ್ಕರ ಅಂತ ಇಷ್ಟಾರ ಮಾಡಲೇಬೇಕು. ಸೊ ಗೈಸ್ ಆಯಿತು, ಸಿನಿಮ್ಯಾಟಿಕ್ಸ್ ನೋಡಿರ್ತೀರ, ಎಲ್ಲ ಕೂಡ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಊಟ ಮಾಡಿದ್ರು. ಇವಾಗೆಲ್ಲ ಒಳಗೆ ಹೋಗಿದ್ದಾರೆ, ಮನೆ ಕದರೇನೋ. ಸೊ ಅಣ್ಣ ರೆಡಿ, ನಾವು ರೆಡಿ. ಬಾಯ್. ಎಲ್ಲ ತುಂಬ ಖುಷಿಪಟ್ಟರು ಗುರು, ತುಂಬ ಖುಷಿ ಆಯಿತು ನಮಗೂ ಕೂಡ. ನೋಡ್ಕೊಳ್ಳೋದಕ್ಕೆ ಒದ್ದಾಡ್ತೀವಲ್ಲ ಪಾಪ, ಅವ್ರಿಗೆ ದೊಡ್ಡ ಮಕ್ಕಳನ್ನೆಲ್ಲ ನೋಡ್ಕೊತಾ ಇದ್ದಾರೆ. ಸೊ ಗೈಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ, ಪರವಾಗಿಲ್ಲ. ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಮತ್ತು ಈ ಥರ ಕೆಲಸಗಳನ್ನು ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಅನಾಥಾಶ್ರಮನಾರು ಆಗಿರಲಿ, ವೃದ್ಧಾಶ್ರಮನಾರು ಆಗಿರಲಿ,
ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ. ಬಿಕಾಸ್ ಗುರು ಅವ್ರು ಹೊರಗಡೆ ಪ್ರಪಂಚ ನೋಡೋಕ್ಕಾಗಲ್ಲ, ಆಗೋದು ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಿಕಾಸ್ ಇಂಗ್ಲೀಷಲ್ಲಿ ಹೇಳಿದಾಗೆ ದೇ ಆರ್ ಡಿಸೇಬಲ್ಸ್ ಅಂತ ಹೇಳೋದ್ಕಿಂತ ಆ ಥರ ಹೇಳಬಾರ್ದು. ಬಟ್ ಏನು ಮಾಡೋಂಗಿಲ್ಲ, ಅವರು ಈ ಹೊರಗಡೆ ಪ್ರಪಂಚನ ಅನುಭವ್ಸೋಕ್ಕಾಗಲ್ಲ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಅದು ಕೂಡ ತಿಳಿಸಿ. ಈ ಕೆಲಸಗಳನ್ನು ಮಾಡ್ತಾಯಿರಿ, ಜೀವನದಲ್ಲಿ ಪುಣ್ಯ ಕಟ್ಕೊಳ್ಳಿ. ಜೀವನದಲ್ಲಿ ಇವೇನು ಮಾಡಲಿಲ್ಲ ಅಂದರೆ ಗುರು ಜೀವನ ಏನು ವೇಸ್ಟು ಗುರು. ಈ ಥರ ಏನು ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ ವೇಸ್ಟು ನಾವು ಜೀವನದಲ್ಲಿರೋದು. ನಾವು ಇರೋದು ಯಾಕೆ ಇಂಥ ಕೆಲಸಗಳು ಮಾಡೋಕ್ಕೆ, ಹಿಂಗೆ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬೈ ಗೈಸ್, ಬೈ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೆಲ್ ಐಕನ್ನ ಹೊಡಿಲೇಬೇಕು, ಲೈಕ್ ಮಾಡಲೇಬೇಕು. ಬೆಲ್ ಐಕನ್ನ ಏನು ಥರ ಹೊಡಿತೀರ ನಿಮ್ಮ ಇಷ್ಟ. ಸೊ ಬೈ.